ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಪಡೆಗಳ ನಡಮುರಿಯೋದಕ್ಕೆ ಇಸ್ರೇಲ್ ಹೊರಟು ನಿಂತಿದೆ. ಹಾಗೆ ಹೆಜ್ಬುಲ್ಲಾಗಳು ಕೂಡ ಗೆರಿಲ್ಲಾ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದರಲ್ಲಿ ಇಲ್ಲಿವರೆಗೆ 8 ಮಂದಿ ಇಸ್ರೇಲಿನ ಯೋಧರು ಸಾವಿಗೀಡಾಗಿದ್ದಾರೆ. ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಸಾವಿಗೀಡಾದ ಹೆಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾನ ಅಳಿಯ ಹಸನ್ ಜಫರ್ ಅಲ್ ಖಾಸಿರ್ನನ್ನ ಇಸ್ರೇಲ್ ಡಮಾಸ್ಕಸ್ ಅಲ್ಲಿ ಹೊಡೆದು ಹಾಕಿದೆ. ಇನ್ನು 5 ವರ್ಷಗಳ ನಂತರ ಮೊದಲ ಬಾರಿಗೆ ಇರಾನಿನ ಶುಕ್ರವಾರದ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಅಪಾರ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದ ಸರ್ವೋಚ್ಚ ನಾಯಕ ಖಮೇನಿ, ಇಸ್ರೇಲ್ ಅನ್ನೋದು ಇನ್ನು ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಅಂತ ಹೇಳಿದಾನೆ. ಹಾಗೆ ಹೆಜ್ಬುಲ್ಲಾ ಮತ್ತು ಪ್ಯಾಲೆಸ್ತೀನಿ ಪಡೆಗಳನ್ನ ಹೊಗಳಿರುವ ಸರ್ವೋಚ್ಚ ನಾಯಕ ಇಸ್ರೇಲ್ ಮೇಲೆ ಇರಾನ್ ಮಾಡಿದ ಮಿಸೈಲ್ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದು ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇರಾನ್ ಮಾಡಿದ ದಾಳಿ ಅಂತ ಬಣ್ಣಿಸಿದ್ದಾನೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲಿ ಇರಾನ್ ಕೂಡ ಇಸ್ರೇಲಿನ ವಿರುದ್ಧದ ಯುದ್ಧಕ್ಕೆ ಸಿದ್ಧವಾದಂತೆ ಕಾಣ್ತಾ ಇದೆ. ಒಂದು ವೇಳೆ ಅಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ನಡೆದ್ರೆ ಯಾರ ಕೈ ಮೇಲಾಗಬಹುದು? ಸದ್ಯದ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಹಾಗೂ ಇರಾನ್ಗಳ ಸೇನಾ ಶಕ್ತಿ ಎಷ್ಟೆಷ್ಟಿದೆ, ಯಾವ್ಯಾವ ದೇಶಗಳು ಯಾವ್ಯಾವ ಕಡೆಗಳಲ್ಲಿ ನಿಲ್ಲುತ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ನ ರಣೋತ್ಸಾಹ ಸದ್ಯಕ್ಕೆ ಕಡಿಮೆಯಾಗುವ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಐಡಿಎಫ್ ಪಡೆಗಳು ಲೆಬನಾನ್ನ ದಕ್ಷಿಣ ಭಾಗಕ್ಕೆ ನುಗ್ಗಿವೆ. ಇಸ್ರೇಲ್ನ ವಾಯುಪಡೆ ಹೆಜ್ಬುಲ್ಲಾಗಳ ಜೊತೆಗೆ ಸಿರಿಯಾದಲ್ಲಿನ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ಮುಂದುವರಿಸ್ತಾ ಇದೆ. ಇದರ ಜೊತೆಗೆ ಇಸ್ರೇಲ್ ಮೇಲೆ ಮೊನ್ನೆ ಮಿಸೈಲ್ ದಾಳಿ ಮಾಡಿದ ಇರಾನ್ಗೆ ಕೂಡ ಒಂದು ಗಟ್ಟಿ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಇಸ್ರೇಲ್ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅಲ್ಲಿ ಇರಾನಿನ ಅಣ್ವಸ್ತ್ರ ಸಂಶೋಧನಾ ಕೇಂದ್ರಗಳು ಹಾಗೂ ಇರಾನ್ ಎಕಾನಮಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರುವ ತೈಲ ಬಾವಿಗಳನ್ನು ಒಡಿಸ್ ಮಾಡಿಬಿಟ್ರೆ ಇರಾನ್ ಮತ್ತೆ ಎಲ್ಲ ರೀತಿಯಲ್ಲೂ 3-4 ದಶಕಗಳಷ್ಟು ಹಿಂದಕ್ಕೆ ಹೋಗುತ್ತೆ. ಅಷ್ಟಾದರೆ ಇರಾನ್ ಮತ್ತೆ ಅಣುಶಕ್ತಗೊಳ್ಳೋ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಕಷ್ಟು ವರ್ಷಗಳು ಬೇಕು. ಹೇಗಾದರೂ ಸರಿ ಇರಾನ್ ಅಣುಶಕ್ತ ಆಗಬಾರ್ದು, ಇದು ಇಸ್ರೇಲಿನ ಗುರಿ. ಇಲ್ಲಿ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಿಬಿಟ್ರೆ ಬರೀ ಇಸ್ರೇಲಿಗೆ ಮಾತ್ರ ಅಲ್ಲ, ಇಡೀ ಅರಬ್ ಜಗತ್ತನ್ನು ಡಾಮಿನೇಟ್ ಮಾಡೋದಕ್ಕೆ ಹೋಗುತ್ತೆ. ಹೀಗಾಗಿ ಅಲ್ಲಿನ ಸುನ್ನಿ ದೇಶಗಳು ಕೂಡ ಇರಾನ್ ಅಣುಶಕ್ತ ಆಗೋದನ್ನ ಇಷ್ಟಪಡೋದಿಲ್ಲ. ಇಲ್ಲಿ ಲೆಬನಾನ್ ಕಡೆಗೆ ಎಷ್ಟು ಇಸ್ರೇಲ್ ಹೆಚ್ಚು ಹೆಚ್ಚು ಒಳನುಗ್ಗುತ್ತಾ ಹೋಗುತ್ತೋ ಅಲ್ಲಿ ಶಿಯಾಗಳ ಪ್ರಭಾವ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಸುನ್ನಿ ದೇಶಗಳು, ಸುನ್ನಿ ಆಡಳಿತಗಳು ಖುಷಿ ಆಗ್ತಾ ಹೋಗುತ್ತವೆ. ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋದು ಅದೇನೆ. ಆದರೆ ಇಸ್ರೇಲ್ ಅನ್ನೋ ಪುಟ್ಟ ದೇಶಕ್ಕೆ, ಬರೀ 95 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಇಸ್ರೇಲಿಗೆ ಇರಾನ್ ಅನ್ನೋ ಬಲಿಷ್ಠ ದೇಶವನ್ನು ಎದುರಿಸಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಈ ಹಿಂದೆ ಇಸ್ರೇಲ್ ಸಾಕಷ್ಟು ಯುದ್ಧಗಳನ್ನು ಮಾಡಿದೆ, ಆ ಭಾಗದ ಅರಬ್ ದೇಶಗಳನ್ನು ಮಣಿಸಿದೆ, ಎಲ್ಲ ಸರಿ. ಆದ್ರೆ ಆ ಯುದ್ಧಗಳು ನಡೆದದ್ದು ದಶಕಗಳ ಹಿಂದೆ. ಅವತ್ತಿನ ತಂತ್ರಜ್ಞಾನಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅದರಲ್ಲೂ ಇರಾನ್ ಅನ್ನೋ ದೇಶ ಇವತ್ತು ರಷ್ಯಾಗೆ ಆಯುಧಗಳನ್ನು ಸರಬರಾಜು ಮಾಡುವ ಮಟ್ಟಕ್ಕೆ ಬೆಳೆದಿದೆ. ಅಲ್ಲಿನ ಕಾಮಿಕಾಜಿ ಡ್ರೋನ್ಗಳು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಅಬ್ಬರ ಇಡ್ತಾ ಇವೆ. ಹೀಗಿರುವಾಗ ಇರಾನ್ನ ಮುಂದೆ ಇಸ್ರೇಲ್ ನಿಲ್ಲುತ್ತಾ? ಹಾಗೆ ಇಸ್ರೇಲ್ ಬಳಿ ಕೂಡ ಅತ್ಯಾಧುನಿಕ ಮಿಸೈಲುಗಳಿವೆ, ಅಮೆರಿಕ ನಿರ್ಮಿತ ಯುದ್ಧ ವಿಮಾನಗಳಿವೆ, ಅಣ್ವಸ್ತ್ರ ಹಾಗೂ ಅದನ್ನು ಹೊತ್ತೊಯ್ಯಬಲ್ಲ ಬ್ಯಾಲಿಸ್ಟಿಕ್ ಮಿಸೈಲುಗಳಿವೆ, ಸಾಕಷ್ಟು ಭಯಾನಕ ಬಾಂಬುಗಳನ್ನು ಇಸ್ರೇಲ್ ಹೊಂದಿದೆ. ಅವರಿಗೆ ಸಾಕಷ್ಟು ಯುದ್ಧಗಳನ್ನು ಮಾಡಿದ ಅನುಭವ ಕೂಡ ಇದೆ. ಅವರ ಈ ಅನುಭವ ಹಾಗೂ ತಂತ್ರಜ್ಞಾನದ ಮುಂದೆ ಇರಾನ್ ಎಷ್ಟು ಹೊತ್ತು ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ? ಗೆಳೆಯರೆ, ಇವತ್ತು ಇಸ್ರೇಲ್ ಅನ್ನ ಪ್ರೀತಿಸೋರು ಇಸ್ರೇಲ್ ಶಕ್ತಿಶಾಲಿ, ಅದರ ಮುಂದೆ ಇರಾನ್ ಯಾವ ಲೆಕ್ಕ ಅಂತ ಮಾತಾಡ್ತಾರೆ. ಹಾಗೆ ಇರಾನ್ನ ಅಭಿಮಾನಿಗಳು ಇಸ್ರೇಲ್ ಅನ್ನೋದು ಇರಾನಿನ ಮುಂದೆ ಏನೂ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಎರಡೂ ದೇಶಗಳ ನಿಜ ಶಕ್ತಿ ಎಷ್ಟು? ಅವರ ಆಯುಧಗಳ ಬಲಾಬಲ ಎಷ್ಟು? ಇರಾನ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಾಲಕ್ಕೆ ಪರ್ಷಿಯಾ ಅಂತ ಕರೆಸಿಕೊಳ್ತಾ ಇದ್ದ, ಆಟೋಮನ್ ಟರ್ಕರು ಸೇರಿದ ಹಾಗೆ ಸಾಕಷ್ಟು ದೇಶಗಳ ದಾಳಿಗಳಿಗೆ ಒಳಗಾದ ಮತ್ತು ಯಾರಿಂದಲೂ ಆಕ್ರಮಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಲಾಗುವ ದೇಶ. ಇರಾನ್ 1980ಕ್ಕೂ ಮೊದಲೇ ಅಮೆರಿಕದ ಆಯುಧಗಳನ್ನು ಹೊಂದಿದ್ದ ದೇಶ. ಆ ನಂತರ ರಷ್ಯಾದ ಆಯುಧಗಳ ಕಡೆಗೆ ವಾಲಿದ ದೇಶ. ಇನ್ನು ಇತ್ತೀಚಿನ ಕಾಲದಲ್ಲಿ ಎರಡೂ ಆಯುಧಗಳನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅವರಿಗೆ ಬೇಕಾದ ಒಂದಷ್ಟು ಆಯುಧಗಳನ್ನು ಅವರೇ ತಯಾರು ಕೂಡ ಮಾಡಿಟ್ಟುಕೊಂಡಿದ್ದಾರೆ. ಇಂಥ ಇರಾನ್ ನಲ್ಲಿ ಒಟ್ಟು 11,80,000 ಸೈನಿಕರಿದ್ದಾರೆ. ಆ ಪೈಕಿ 6.1 ಲಕ್ಷದಷ್ಟು ಆಕ್ಟಿವ್ ಸೇನೆ ಇದ್ರೆ ಇನ್ನುಳಿದ 3.5 ಲಕ್ಷದಷ್ಟು ರಿಸರ್ವ್ ಸೈನ್ಯ ಇದೆ. ಹಾಗೇನೆ 2.2 ಲಕ್ಷ ಪ್ಯಾರಾಮಿಲಿಟರಿ ಪಡೆಯನ್ನು ಇರಾನ್ ಹೊಂದಿದೆ. ಈ ಪ್ಯಾರಾಮಿಲಿಟರಿಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೂಡ ಇದ್ದಾರೆ. ಇವರು ನೇರವಾಗಿ ಸರ್ವೋಚ್ಚ ನಾಯಕನ ಆದೇಶದ ಮೇರೆಗೆ ಕೆಲಸ ಮಾಡ್ತಾರೆ. ಇದಲ್ಲದೆ ಇರಾನ್ ಅರಬ್ ಜಗತ್ತಿನ ನಾನಾ ದೇಶಗಳಲ್ಲಿ ತನ್ನ ಪ್ರಾಕ್ಸಿ ಪಡೆಗಳನ್ನು ಕೂಡ ಇಟ್ಟಿದೆ. ಅದರ ಲೆಕ್ಕ ಹೇಳೋದು
ಹೇಳೋದು ಕಷ್ಟ. ಕೆಳಗೆ ನಿಮಗೆ ನೆನಪಿರಬೇಕು, ಈ ಹಿಂದೆ ಇಸ್ರೇಲ್ ವಿರುದ್ಧದ ದಾಳಿಗೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಇದೇ ರೆವಲ್ಯೂಷನರಿ ಗಾರ್ಡ್ಸ್ಗೆ ಆದೇಶವನ್ನು ಕೊಟ್ಟಿದ್ದ. ಆದರೆ ಅದನ್ನ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ವಿರೋಧಿಸಿದ್ರು. ಅಂದ್ರೆ ಇಲ್ಲಿ ಇರಾನ್ನ ಸೇನೆಗಿಂತಲೂ ರೆವಲ್ಯೂಷನರಿ ಗಾರ್ಡ್ಸ್ ಅನ್ನೋದು ತುಂಬಾನೇ ಬಲಿಷ್ಠ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪಡೆ 1979ರಲ್ಲಿ ಅಂದ್ರೆ ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದ ನಂತರ ಹುಟ್ಟುಕೊಂಡ ಪಡೆ. ಆ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕನ ವಿರುದ್ಧ ಮಾತಾಡಿದವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾ ಬಂದ ರಕ್ಕಸ ಪಡೆ ಈ ರೆವಲ್ಯೂಷನರಿ ಗಾರ್ಡ್ಸ್. ಸ್ನೇಹಿತರೆ, ನಿಮಗೆ ಇಲ್ಲೊಂದು ಸಣ್ಣ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. 1979ರಲ್ಲಿ ಇರಾನ್ನಲ್ಲಿ ರೇಜಾ ಶಾ ಪೆಹ್ಲವಿಯ ವಿರುದ್ಧ ಇಸ್ಲಾಮಿಕ್ ಕ್ರಾಂತಿ ನಡೀತಲ್ಲ, ಅದಕ್ಕೆ ರಷ್ಯಾದ ಬೆಂಬಲ ಇತ್ತು ಅನ್ನೋದು ನಿಮಗೆ ಗೊತ್ತಿದೆ. ಅದೇ ರಷ್ಯಾದ ಬೆಂಬಲವನ್ನು ಹೊಂದಿದ್ದ ಕಮ್ಯುನಿಸ್ಟರು ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನಲ್ಲಿ ಕಟ್ಟರ್ ಇಸ್ಲಾಂ ಬರೋದು ಬೇಡ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಅಯಾತುಲ್ಲಾ ಖೊಮೇನಿ ಕಮ್ಯುನಿಸ್ಟರ ವಿರುದ್ಧ ಸಿಟ್ಟಿಗೆದ್ದು ಬಿಡ್ತಾನೆ. ಇದರ ಪರಿಣಾಮ ಇಸ್ಲಾಮಿಕ್ ಕ್ರಾಂತಿಗೆ ಸಹಾಯ ಮಾಡಿದ್ದ ಇರಾನ್ ಕಮ್ಯುನಿಸ್ಟ್ ಸೇನೆ ಖೊಮೇನಿಯ ವಿರುದ್ಧ ಕೆಲಸ ಮಾಡಿಬಿಟ್ಟಿತು ಅನ್ನೋ ಕಾರಣಕ್ಕೆ ಅಲ್ಲಿ ಕಮ್ಯುನಿಸ್ಟರ ಮೇಲೆ ರೆವಲ್ಯೂಷನರಿ ಗಾರ್ಡ್ಸ್ ಪಡೆ ದಾಳಿ ಮಾಡುತ್ತೆ ಮತ್ತು ಕಮ್ಯುನಿಸ್ಟರನ್ನ ನಿರ್ದಾಕ್ಷಿಣ್ಯವಾಗಿ ಹೊಸಕಿ ಹಾಕತ್ತೆ. ಅಂಥ ರೆವಲ್ಯೂಷನರಿ ಗಾರ್ಡ್ಸ್ ಪಡೆಯಲ್ಲಿ ಸರಿಸುಮಾರು 1,25,000 ಸೈನಿಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೇನೆಯ ವಿಷಯದಲ್ಲಿ ಇಸ್ರೇಲ್ ಕೂಡ ತೀರಾ ಹಿಂದುಳಿದಿಲ್ಲ. ಅಲ್ಲಿ ಅತ್ಯಾಧುನಿಕ ತರಬೇತಿಯನ್ನು ಪಡೆದ 6.7 ಲಕ್ಷದಷ್ಟು ಸೈನಿಕರಿದ್ದಾರೆ. ಆ ಪೈಕಿ 1.7 ಲಕ್ಷದಷ್ಟು ಮಾತ್ರ ಆಕ್ಟಿವ್ ಯೋಧರನ್ನ ಇಟ್ಟುಕೊಂಡಿರೋ ಇಸ್ರೇಲ್ ಇನ್ನುಳಿದಂತೆ 35,000 ಪ್ಯಾರಾಮಿಲಿಟರಿ ಹಾಗೂ 4.5 ಲಕ್ಷದಷ್ಟು ರಿಸರ್ವ್ ಸೈನ್ಯವನ್ನು ಇಟ್ಟುಕೊಂಡಿದೆ. ಇದನ್ನು ನೋಡಿದಾಗ ಇಸ್ರೇಲ್ನ ಸೇನೆ ಇರಾನ್ಗೆ ಕಂಪೇರ್ ಮಾಡಿದ್ರೆ ಚಿಕ್ಕದು ಅಂತ ಅನ್ನಿಸದೇ ಇರುವುದಿಲ್ಲ. ಆದರೆ ಇಸ್ರೇಲ್ನಲ್ಲಿರೋ ಪ್ರತಿಯೊಬ್ಬ ಕೂಡ ಸೇನೆಯಲ್ಲಿ ಕೆಲಸ ಮಾಡಬೇಕು. ಹೀಗಾಗಿ ಅಲ್ಲಿ ಮನೆ ಮನೆಗೂ ಸೈನಿಕರಿದ್ದಾರೆ. ಅಗತ್ಯ ಬಿದ್ದರೆ ಸುಮಾರು 30 ಲಕ್ಷದಷ್ಟು ಸೈನಿಕರು ಇಸ್ರೇಲ್ನ ಪರವಾಗಿ ಹೋರಾಡೋದಕ್ಕೆ ರಣಭೂಮಿಗಿಳಿಯುವ ಸಾಧ್ಯತೆಯನ್ನ ಅಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಅಂದ್ರೆ ಅಲ್ಲಿ ಆರ್ಟಿಲರಿ, ಕಾಲಾಳುಗಳು ಇವರ ಬಳಕೆ ಆಗುವುದು ತುಂಬಾನೇ ಕಡಿಮೆ. ಹೆಚ್ಚು ಯುದ್ಧ ಮಿಸೈಲ್ ಹಾಗೂ ಏರ್ ಪವರ್ ಮೇಲೆ ನಡೆಯುತ್ತೆ. ಆದರೂ ಕೂಡ ಎರಡೂ ದೇಶಗಳಲ್ಲಿರುವ ಆರ್ಟಿಲರಿ ಶಕ್ತಿ ಎಷ್ಟು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬಿಡೋಣ. ಇಲ್ಲಿ ಯುದ್ಧ ಟ್ಯಾಂಕ್ಗಳ ವಿಷಯಕ್ಕೆ ನಾವು ಬರೋದಾದ್ರೆ ಇರಾನ್ ಬಳಿ 1996 ಯುದ್ಧ ಟ್ಯಾಂಕ್ಗಳಿವೆ. ಇಸ್ರೇಲ್ ಬಳಿ 1370 ಟ್ಯಾಂಕ್ಗಳಿವೆ. ಹಾಗೆ ಆರ್ಮರ್ಡ್ ವೆಹಿಕಲ್ಸ್ ವಿಷಯಕ್ಕೆ ಬಂದ್ರೆ ಇರಾನ್ ಬಳಿ 65,765 ಆರ್ಮರ್ಡ್ ವೆಹಿಕಲ್ಗಳಿವೆ. ಇಸ್ರೇಲ್ ಬಳಿ 43,470 ಮಾತ್ರ ಇವೆ. ಇನ್ನು ಸೆಲ್ಫ್ ಪ್ರೊಪಲ್ಡ್ ಆರ್ಟಿಲರಿಯ ವಿಷಯಕ್ಕೆ ಬಂದ್ರೆ ಇರಾನ್ ಬಳಿ 580 ಇವೆ, ಇಸ್ರೇಲ್ ಬಳಿ 650 ಇವೆ. ಇನ್ನು ಇರಾನ್ 2,050 ಟೋಡ್ ಆರ್ಟಿಲರಿಯನ್ನ ಹೊಂದಿದ್ರೆ ಇಸ್ರೇಲ್ ಬರೀ 300 ಟೋಡ್ ಆರ್ಟಿಲರಿಗಳನ್ನು ಹೊಂದಿದೆ. ಮೊಬೈಲ್ ರಾಕೆಟ್ ಲಾಂಚರ್ಗಳು ಇರಾನ್ ಬಳಿ 775 ಇವೆ, ಇಸ್ರೇಲ್ ಬಳಿ 150 ಮಾತ್ರ ಇವೆ. ನಾನು ಆಗಲೇ ಹೇಳಿದ ಹಾಗೆ ಈ ಆರ್ಟಿಲರಿ ಇದೆಯಲ್ಲ, ಇದನ್ನ ಇರಾನ್ ಮತ್ತು ಇಸ್ರೇಲ್ ಪರಸ್ಪರ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೇನಿದ್ರೂ ಇಸ್ರೇಲ್ ತನ್ನ ಅಕ್ಕಪಕ್ಕದಲ್ಲಿನ ಹಮಾಸ್ ಹಾಗೂ ಹೆಜ್ಬುಲ್ಲಾಗಳ ವಿರುದ್ಧ ಬಳಸಬೇಕು. ಇರಾನ್ ತನ್ನ ಬಳಿ ಇರುವ ಆರ್ಟಿಲರಿಯನ್ನ ಹಮಾಸ್ ಮತ್ತು ಹೆಜ್ಬುಲ್ಲಾಗಳಿಗೆ ಸರಬರಾಜು ಮಾಡಬೇಕು. ಬಿಟ್ರೆ ಇವರಿಬ್ರು ಪರಸ್ಪರ ಒಬ್ಬರ ವಿರುದ್ಧ ಮತ್ತೊಬ್ಬರು ಈ ಆರ್ಟಿಲರಿಯನ್ನ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಈ ಎರಡೂ ದೇಶಗಳು ಎಲ್ಲೂ ಗಡಿಯನ್ನ ಹಂಚಿಕೊಳ್ಳೋದಿಲ್ಲ. ಇನ್ನು ಇಲ್ಲಿ ಅತಿ ಮುಖ್ಯ ಅನ್ಸೋದು ಏರ್ ಫೋರ್ಸ್. ಅದನ್ನು ನಾವು ನೋಡೋದಾದ್ರೆ ಇರಾನ್ಗಿಂತಲೂ ಇಸ್ರೇಲ್ ಈ ಕ್ಷೇತ್ರದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರುವುದು ಕಂಡು ಬರುತ್ತೆ. ಇರಾನ್ ಬಳಿ 186 ಫೈಟರ್ ಜೆಟ್ಗಳಿವೆ, ಇಸ್ರೇಲ್ ಬಳಿ 244 ಜೆಟ್ಗಳಿವೆ. ಹಾಗೆ ಅಟ್ಯಾಕ್ ಟೈಪ್ ಜೆಟ್ಗಳು ಇರಾನ್ ಬಳಿ 23 ಇದ್ರೆ ಇಸ್ರೇಲ್ನ ಬಳಿ 39 ಇವೆ. ಇನ್ನು ಇರಾನ್ ಬಳಿ 129 ಹೆಲಿಕಾಪ್ಟರ್ಗಳಿವೆ, ಇಸ್ರೇಲ್ ಬಳಿ ಇರುವ ಹೆಲಿಕಾಪ್ಟರ್ಗಳ ಸಂಖ್ಯೆ 146. ಹಾಗೆ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಇರಾನ್ ಬಳಿ 13 ಇದ್ರೆ ಇಸ್ರೇಲ್ ಬಳಿ 48 ಇವೆ. ಇನ್ನು ಇಲ್ಲಿ ಇಸ್ರೇಲ್ ಅತ್ಯಾಧುನಿಕವಾದ F-15, F-16 ಅಂತ ಯುದ್ಧ ವಿಮಾನಗಳ ಜೊತೆಗೆ F-35 ನಂತಹ ಸ್ಟೆಲ್ತ್ ಹಾಗೂ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಕೂಡ ಹೊಂದಿದೆ. ಹಾಗೇನೆ ಲಾಂಗ್ ರೇಂಜ್ ಬಾಂಬರ್ಗಳನ್ನು, ಬೋಯಿಂಗ್ 707 ಅಂತ ರಿಫ್ಯೂಲಿಂಗ್ ವಿಮಾನಗಳನ್ನು ಕೂಡ ಇಸ್ರೇಲ್ ಹೊಂದಿದೆ. ಆದರೆ ಇರಾನ್
ಇರಾನ್ ಬಳಿ ಈ ಹಿಂದೆ ಅಮೆರಿಕ ಇರಾನ್ಗೆ ಕೊಟ್ಟಿದ್ದ F4 F5 ಜೆಟ್ಗಳ ಜೊತೆ F7 ಹಾಗೂ F14 ನಂತಹ ಯುದ್ಧ ವಿಮಾನಗಳಿವೆ. ಹಾಗೆ ಸೋವಿಯತ್ ನಿರ್ಮಿತ ಸುಖೋಯ್ Su-24 MiG-29 ಯುದ್ಧ ವಿಮಾನಗಳನ್ನ, ಹಳೆ ಮಿರಾಜ್ ಯುದ್ಧ ವಿಮಾನಗಳನ್ನ ಇರಾನ್ ಹೊಂದಿದೆ. ಜೊತೆಗೆ ತಾನೇ ಸಿದ್ಧಪಡಿಸಿಕೊಂಡ ಒಂದಷ್ಟು ಯುದ್ಧ ವಿಮಾನಗಳು ಕೂಡ ಇರಾನ್ ಬಳಿ ಇವೆ. ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಇರಾನ್ಗಿಂತಲೂ ಇಸ್ರೇಲ್ ಸಾಕಷ್ಟು ಬಲಿಷ್ಠವಾಗಿ ಕಾಣುತ್ತೆ. ಆದ್ರೆ ಇಲ್ಲಿ ಇರಾನ್ ಹೆಚ್ಚು ಮಿಸೈಲ್ಗಳನ್ನ ಹೊಂದಿದೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಅವರ ಬಳಿ ಮೀಡಿಯಂ ಹಾಗೂ ಲಾಂಗ್ ರೇಂಜ್ ಮಿಸೈಲ್ಗಳು ಸಾಕಷ್ಟು ಪ್ರಮಾಣದಲ್ಲಿವೆ. ಅಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ಮೀಡಿಯಂ ಮತ್ತು ಲಾಂಗ್ ರೇಂಜ್ ಮಿಸೈಲ್ಗಳು, ಕ್ರೂಸ್ ಹಾಗೂ ಹೈಪರ್ಸಾನಿಕ್ ಮಿಸೈಲ್ಗಳು ಸಿದ್ಧ ಇವೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅಷ್ಟೂ ಮಿಸೈಲ್ಗಳು ಇಸ್ರೇಲ್ ಮೇಲೆ ಒಂದರ ಹಿಂದೊಂದರಂತೆ ಬಿದ್ದಿದ್ದೇ ಆದ್ರೆ ಇಸ್ರೇಲ್ಗೆ ಒಂದಷ್ಟು ಸಮಸ್ಯೆ ಕೂಡ ಆಗಬಹುದು. ಆದ್ರೆ ಅದರ ಜೊತೆಗೆ ಹೌತಿಗಳು, ಹೆಜ್ಬುಲ್ಲಾಗಳು, ಹಮಾಸ್ ಹೀಗೆ ಎಲ್ಲ ಇರಾನ್ನ ಪ್ರಾಕ್ಸಿಗಳು ಕೂಡ ಏಕಕಾಲಕ್ಕೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಅದು ಇಸ್ರೇಲ್ಗೆ ತೊಂದರೆಯನ್ನುಂಟು ಮಾಡುತ್ತೆ. ಆದ್ರೆ ಏರ್ ಡಿಫೆನ್ಸ್ ಅಂತ ಬಂದಾಗ ಇರಾನ್ಗಿಂತಲೂ ಇಸ್ರೇಲ್ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಅವರ ಬಳಿ ಐರನ್ ಡೋಮು, ಆರೋ 3 ಅಲ್ಲದೆ ಮೆಡಿಟರೇನಿಯನ್ ಹಾಗೂ ಕೆಂಪು ಸಮುದ್ರದಲ್ಲಿ ನಿಂತಿರುವ ಅಮೆರಿಕ, ಬ್ರಿಟನ್ನ ಯುದ್ಧ ನೌಕೆಗಳು ಕೂಡ ಅಲ್ಲಿ ಇರಾನಿನ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡುತ್ತವೆ. ಹೀಗಾಗಿ ಇಸ್ರೇಲ್ ಇರಾನಿನ ಎಲ್ಲ ರಾಕೆಟ್ ದಾಳಿಗಳನ್ನ ಎದುರಿಸೋದಕ್ಕೆ ಸಿದ್ಧ ಆಗುತ್ತೆ. ಹಾಗೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಇಸ್ರೇಲ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಕ್ಷಿಪಣಿಗಳನ್ನ ಪೂರೈಸೋದಕ್ಕೆ ನಿಲ್ಲುತ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ಇಸ್ರೇಲ್ನ ಯುದ್ಧ ವಿಮಾನಗಳು ಇರಾನ್ನ ಮೇಲೆ ದೊಡ್ಡ ದಾಳಿ ನಡೆಸೋದ್ರಲ್ಲಿ ಕೂಡ ಅಚ್ಚರಿ ಪಡಬೇಕಿಲ್ಲ. ಹಾಗೆ ಇರಾನ್ ಬಳಿ 3 ಕಾರ್ವೆಟ್ಸ್ ಇದ್ರೆ ಇಸ್ರೇಲ್ 7 ಕಾರ್ವೆಟ್ಗಳನ್ನ ಹೊಂದಿದೆ. ಸಬ್ಮರೀನ್ಗಳು ಇರಾನ್ ಬಳಿ 19 ಇವೆ. ಇಸ್ರೇಲ್ 5 ಸಬ್ಮರೀನ್ಗಳನ್ನ ಹೊಂದಿದೆ. ಹಾಗೆ 21 ಗಸ್ತು ಹಡಗುಗಳನ್ನ ಇರಾನ್ ಹೊಂದಿದ್ರೆ ಇಸ್ರೇಲ್ ಬಳಿ ಗಸ್ತು ಹಡಗುಗಳು 45 ಇವೆ. ಇನ್ನು ಇರಾನ್ ಅಂಡರ್ ವಾಟರ್ ಮೈನ್ ವಾರ್ಫೇರ್ ಅನ್ನು ಹೊಂದಿದೆ. ಅದು ಇಸ್ರೇಲ್ ಬಳಿ ಇಲ್ಲ. ಗೆಳೆಯರೆ, ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಅಂತ ಬಂದಾಗ ನೌಕಾಪಡೆಯ ಕೆಲಸ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಇಸ್ರೇಲ್ನ ನೌಕಾಪಡೆ ಇರಾನ್ನ ಮತ್ತೊಂದು ಮಗ್ಗುಲಿಗೆ ಹೋದ್ರೆ ಅಚ್ಚರಿ ಪಡಬೇಕಿಲ್ಲ. ಯಾಕೆಂದ್ರೆ ಅವರು ಇರಾನ್ನ ಗಮನವನ್ನ ಇಸ್ರೇಲ್ ಮೇಲಿಂದ ಮತ್ತೊಂದು ಕಡೆಗೆ ತಿರುಗಿಸುವ ಪ್ರಯತ್ನ ಮಾಡೋ ಸಾಧ್ಯತೆ ಇಲ್ಲಿರುತ್ತೆ. ಇನ್ನು ಇರಾನ್ನ ಸಬ್ಮರೀನ್ಗಳು ಇಸ್ರೇಲ್ನ ಗಡಿಯವರೆಗೆ ಬರಬಹುದು. ಆದ್ರೆ ಕೆಂಪು ಸಮುದ್ರದಲ್ಲಿ ಅಮೆರಿಕಾದ ನೌಕಾಪಡೆ ಇರುವುದರಿಂದ ಅಲ್ಲಿ ಇರಾನ್ಗೆ ಕಷ್ಟ ಆಗುತ್ತೆ. ಏನೇ ಆದರೂ ಸಬ್ಮರೀನ್ ಫ್ರಿಗೇಟ್ ಶಕ್ತಿಯನ್ನ ಗಮನಿಸಿದ್ರೆ ಇಸ್ರೇಲ್ಗಿಂತ ಇಲ್ಲಿ ಇರಾನ್ ಬಲಿಷ್ಠವಾಗಿ ಕಾಣುತ್ತೆ. ಆದ್ರೆ ಈ ಯುದ್ಧ ನೌಕೆಗಳು ಇಲ್ಲಿ ಉಪಯೋಗಕ್ಕೆ ಬರುವುದು ತುಂಬಾನೇ ಕಡಿಮೆ. ಗೆಳೆಯರೆ, ಇಲ್ಲಿ ಎರಡು ದೇಶಗಳ ನಡುವೆ ಕಡಿಮೆ ಅಂದ್ರೂ 1700 ಕಿಲೋಮೀಟರ್ಗೂ ಹೆಚ್ಚಿನ ಏರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಇರಾನ್ನ ಮಿಸೈಲ್ಗಳು ನೇರವಾಗಿ ಆ ದೇಶದಿಂದ ಇಸ್ರೇಲನ್ನ ಮುಟ್ಟಬೇಕು ಅಂದ್ರೆ ಇರಾಕ್ ಹಾಗೂ ಜೋರ್ಡಾನ್ಗಳನ್ನ ದಾಟಿ ಬರಬೇಕಾಗತ್ತೆ. ಇರಾಕ್ ಅಲ್ಲೇನೋ ಇರಾನ್ನ ಪಡೆಗಳಿವೆ, ಆದ್ರೆ ಜೋರ್ಡಾನ್ ಮಾತ್ರ ಯಾರಿಗೂ ಕೂಡ ನಮ್ಮ ವಾಯು ಪ್ರದೇಶವನ್ನ ಬಳಸ್ಕೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ಈಗಾಗಲೇ ಹೇಳಿದೆ. ಸೊ ಇಲ್ಲಿ ಇರಾನ್ ತನ್ನ ಪ್ರಾಕ್ಸಿಗಳ ಕಡೆಯಿಂದ ಹೆಚ್ಚು ದಾಳಿಗಳನ್ನ ಮಾಡಿಸಬೇಕಾಗತ್ತೆ ಹೊರತು ತಾನೇ ಎಲ್ಲವನ್ನೂ ಮಾಡುವುದು ಕಷ್ಟ ಆಗುತ್ತೆ. ಇನ್ನು ಇಲ್ಲಿ ಇರಾನ್ಗೆ ಇಸ್ರೇಲ್ ಅನ್ನೋದು ಎಷ್ಟು ದೂರನೋ ಇಸ್ರೇಲ್ಗೂ ಇರಾನ್ ಅಷ್ಟೇ ದೂರ ಅಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಹೌದು, ಆದರೆ ಇಸ್ರೇಲಿನ ವಾಯುಪಡೆ ಇರಾನ್ನ ಗಡಿಯವರೆಗೆ ಹೋಗಿ ವಾಯುದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಇಲ್ಲಿ ಇರಾನ್ಗಿಂತ ಸ್ವಲ್ಪ ಮಟ್ಟಿಗೆ ಇಸ್ರೇಲ್ ಶಕ್ತಿಶಾಲಿಯಾಗಿ ಕಾಣುತ್ತೆ. ಇನ್ನು ಇಲ್ಲಿ ಕೆಲವರು ಹೇಳೋದೇನು ಅಂದ್ರೆ ಇರಾನ್ ಅನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಇದುವರೆಗೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಆಟೋಮನ್ ಟರ್ಕರಿಗೆ ಇರಾನ್ ಅನ್ನ ಗೆಲ್ಲೋದಿಕ್ಕಾಗಲಿಲ್ಲ. ಬ್ರಿಟಿಷರು ಇರಾನ್ ಅನ್ನ ಗೆಲ್ಲೋದ್ರಲ್ಲಿ ವಿಫಲರಾದರು. ಹೀಗಾಗಿ ಇಸ್ರೇಲಿಗೂ ಕೂಡ ಅದು ಸಾಧ್ಯವಾಗದ ಮಾತು ಅಂತ. ಅದು ನಿಜಾನೇ. ಇರಾನ್ ಅನ್ನ ಗೆದ್ದು ಅದನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಆಳೋದಿಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಅನ್ನೋದು ನಿಜಾನೇ ಹೊರತು ಇರಾನ್ ಅನ್ನ ಸೋಲಿಸೋದಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದಲ್ಲ. ಇಲ್ಲಿ ಕೂಡ ಇಸ್ರೇಲ್ ಇರಾನ್ ಅನ್ನ ಗೆದ್ದು ಆಳಬೇಕಿಲ್ಲ. ಅಲ್ಲಿ ಅಧಿಕಾರದ ಬದಲಾವಣೆ ಮಾಡಿದ್ರೂ ಸಾಕು ಅಥವಾ ಅವರ ಆರ್ಥಿಕತೆಯನ್ನ ನಾಶ ಮಾಡಿದ್ರೂ ಸಾಕು. ಅದು ಇಸ್ರೇಲ್ಗೆ ಕಷ್ಟ ಏನಾಗಲಾರದು. ಆದ್ರೆ ಪಶ್ಚಿಮದ ದೇಶಗಳು ಇಲ್ಲಿ ಇರಾನ್ ವಿಷಯದಲ್ಲಿ ಏನೆಲ್ಲ ಆಗಬೇಕು ಅಂತ ಬಯಸುತ್ತವೋ ಅದಕ್ಕಿಂತ ಹೆಚ್ಚು ಇಸ್ರೇಲ್ ಏನೂ ಮಾಡೋದಕ್ಕೆ ಸಾಧ್ಯವೂ ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ನಿಜಾನೇ. ಇನ್ನು ಪಶ್ಚಿಮದ ದೇಶಗಳು ಜೆರೂಸಲೆಂಗಾಗಿ ಆದರೂ ಇಸ್ರೇಲ್ನ ಜೊತೆ ಖಂಡಿತ ನಿಲ್ಲುತ್ತವೆ. ಹೀಗಾಗಿ ಇದು ಮದಗಜಗಳ ಕಾಳಗದಂತೆ ಕಂಡು ಬಂದ್ರೆ ಅಚ್ಚರಿ ಪಡಬೇಕಿಲ್ಲ. ಇನ್ನು ಇಸ್ರೇಲ್ನ ಕಾಲ ಮುಗಿತಾ ಬಂದಿದೆ ಅಂತ ಖೊಮೇನಿ ಹೇಳಿದ್ದಾರೆ. ಇಲ್ಲಿ ಯಾರು ಯಾರನ್ನ ಮುಗಿಸ್ತಾರೆ ಅನ್ನೋದಕ್ಕೆ ಕಾಲ ಮಾತ್ರ ಉತ್ತರ ಹೇಳೋದಕ್ಕೆ ಸಾಧ್ಯ. ಇದು ಗೆಳೆಯರೆ ಇರಾನ್ ಹಾಗೂ ಇಸ್ರೇಲ್ಗಳ ಬಲಾಬಲದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.